ಓಕೆ ಗೈಸ್, ಈಗ ನೈಟ್ ಟೈಮ್ ಎಷ್ಟಾಗಿತ್ತು ಅಂದ್ರೆ 1:52 ಆ್ಯಂಡ್ ನಾ ಇವತ್ತೆಲ್ಲಿ ಹೋಗಿದ್ದೇನೆ ಅಂದ್ರೆ ನಂದಿ ಹಿಲ್ಸ್ಗೆ. ಈ ಟೈಮ್ಗೆ ಯಾಕಂದ್ರೆ ಮಾರ್ನಿಂಗ್ 3 ಗಂಟೆಗೆ ಹೋದ್ರೆ ವ್ಯೂ ಸಿಗ್ತೈತಿ. ಹೋದ ಸಲ ನಾನು ನಂದಿ ಹಿಲ್ಸ್ ಹೋಗಿದ್ದು, ಬಟ್ ನಂಗೆ ವ್ಯೂ ಸಿಕ್ಕಿರಲಿಲ್ಲ. ಸೊ ಎಲ್ಲ ಫಾಗೆಲ್ಲ ಹೋಗಿಬಿಟ್ಟಿತ್ತು. ಸೊ ಅದಕ್ಕೆ ಈ ಸಲ 3 ಗಂಟೆಗೆ ಅಂದ್ರೆ ನಾ ಅಲ್ಲಿ ರೀಚ್ ಆಗೋದು ಪ್ಲ್ಯಾನ್ ಮಾಡಿದೆನು. ಸೊ ಈಗ ಟೈಮ್ ಆಗೈತಿ 1:52. ಸೊ 2:30 ಬಿಡ್ತೇನೆ. ಸೊ 3ಗೆ ರೀಚ್ ಆಗಿ ನಂಗೆ ಗೊತ್ತೈತಿ. ಸೊ ಅಟ್ಲೀಸ್ಟ್ 4 ಗಂಟೆ ತನಕ ರೀಚ್ ಆಗ್ತೇನೆ. ಆಮೇಲೆ ಒಂದು ಚಲೋ ಹಿಂಗೆ 4-5 ಶಾರ್ಟ್ ತೊಗೋತೇನೆ ಆ್ಯಂಡ್ ನಿಮಗೂ ತೋರಿಸ್ತೇನೆ ಹೆಂಗಿದೆ ಅಂತ. ಸೊ ನೀವೆಲ್ಲರೂ ವೀಡಿಯೋನ ಎಂಟು ತನಕ ನೋಡಿರಿ. ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ತದೆ. ಸೊ ಗೈಸ್, ಸ್ಟೇ ಟ್ಯೂನ್, ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ಟೈಮ್ ಆಯಿತು, ಬನ್ನಿ ಹೋಗೋಣ. ಸೊ ಈ ಡ್ರೆಸ್ ಹಾಕೋತೇನೋ, ಸ್ವೆಟ್ರ್ ತೊಗೊಂಡಿನಿ ಮೊದಲ, ಯಾಕಂದ್ರೆ ಥಂಡಿ ಭಾಳ ಇರ್ತೈತಿ. ಸೊ ನೆಕ್ಸ್ಟ್ ಆಮೇಲೆ ಇದು ಕೈ ಟ್ಯಾನ್ ಆಗಿ ಬರ್ತಾ ಬಿಸಿಲು ಇರ್ತೈತಿ. ಸೊ ಅದು ಕೈ ತೊಗೊಂಡಿನೋ, ಆಮೇಲೆ ಹ್ಯಾಂಡ್ ಗ್ಲವ್ಸ, ಆಮೇಲೆ ಇದೊಂದು ಟ್ರೈಪಾಡ್ ತೊಗೊಂಡಿನೋ ವೀಡಿಯೋ ಶೂಟ್ ಮಾಡೋಕೆ. ಸೊ ಲೆಟ್ಸ್ ಗೋ ಗೈಸ್, ಡ್ರೆಸ್ ಹಾಕೋತೇನೋ, ಆಮೇಲೆ ಹೋಗೋಣ. ಸೊ ಗೈಸ್, ಫೈನಲಿ ರೆಡಿ ಆಗಿದ್ದೇನೆ ರೀ. ಆ್ಯಂಡ್ ಪ್ಯಾಂಟ್ ಅಷ್ಟು ಚೇಂಜ್ ಮಾಡಿದ್ನು, ಯಾಕಂದ್ರೆ ಅದು ಪ್ಯಾಂಟ್ ಮ್ಯಾಚ್ ಆಗೋದು ಇತ್ತು. ಸೊ ಈಗ ಟೈಮ್ ಆಗೈತಿ 2:30. ಓಕೆ, 2:34 ಟೈಮ್ ಆಗೈತಿ. ಸೊ ನೋಡೋಣ ಎಷ್ಟು ಗಂಟೆ. ಇಲ್ಲಿಂದ 1 ಅಂದರೆ 1.5 ತಾಸು ತೋರಿಸಾಯ್ತು ಇಲ್ಲಿಂದ ಅಲ್ಲಿ. ಮೇ ಬಿ ಈಗ 2:30 ಬಿಟ್ಟೆ ಅಂದ್ರೆ 4 ಜನ ಹೋಗ್ಬಿಡ್ತೇನೋ. ಸೊ ನೋಡೋಣ, ವ್ಯೂ ಸಿಗ್ತೈತಂತ ಈ ಸಲ. ಇಷ್ಟೆಲ್ಲ ಮೆಹನತ್ ಮಾಡಿ ಹೊಂಟಿದ್ದೇನು. ಐ ಹೋಪ್ ಶೀಘ್ರ ಭಾಳ ಚಲೋ ಆಗ್ತೈತಿ. ಸೊ ಥಂಡಿನೂ ಭಾಳ ಇರ್ತೈತಿ, ಅದಕ್ಕೆ ಸ್ವೆಟರ್ ಎಲ್ಲ ಹಾಕೊಂಡೇನು. ಸೊ ಲೆಟ್ಸ್ ಗೋ ಗೈಸ್. ಸೊ ಗಾಯ್ಸ್, ಈ ಟೈಮ್ ಹೊಂಟಿದ್ದೇನು, ಯಾರೂ ಇಲ್ಲ ರೋಡ್ ಮೇಲೆ, ಎಲ್ಲ ಸುನ್ಸಾನಾಗೈತಿ. ಸೊ ನಾ ಒಬ್ಬ ಹೊಂಟಿದೆ ಗೈಸ್. ಫಸ್ಟ್ ಡೈರೆಕ್ಷನ್ ಎಲ್ಲ ಹಾಕಿದ್ದೇನೆ ಮೊಬೈಲ್ದಾಗ. ನೆಕ್ಸ್ಟ್ ಈಗ ಪೆಟ್ರೋಲ್ ಇಲ್ಲ. ಸೊ ಫಸ್ಟ್ ಪೆಟ್ರೋಲ್ ಹಾಕೋನು ಒಂದು 300 ರೂಪೀಸ್ದ, ಆಮೇಲೆ ಹೋಗೋಣ ಪೆಟ್ರೋಲ್ ಹಾಕೋತೇನು. ಆ್ಯಂಡ್ ವಿಲ್ ಸ್ಟಾರ್ಟ್ ಅವರ್ ಜರ್ನಿ ಇನ್ 3, 2, 1. ಸೊ ಗೈಸ್, ಫೈನಲಿ ಬಂದು ರೀಚ್ ಆಗಿದ್ದೇನು. ಮತ್ತು ಇಲ್ಲೆಲ್ಲ ಗಾಡಿಗಳು ನಿಂತಿದ್ದವು. ಇನ್ನು 4 ಬಂದು ರೀಚ್ ಆಗಿದ್ದೇನು, ಬಟ್ ಇನ್ನು ಓಪನ್ ಮಾಡಿಲ್ಲ. ಫುಲ್ ನಂಬರ್ ಹಚ್ಚಿದಾರಲ್ಲ 4 ಮಾರ್ನಿಂಗ್ ಬಂದು. ಗೈಸ್ ಎಲ್ಲರೂ ಬಂದು ಇಲ್ಲಿ ವೇಟ್ ಮಾಡತ್ತಾರು. ಇಲ್ಲೊಂದು ಚಾ ಅಂಗಡಿ ಐತಿ, ಆಮೇಲೆ ಮ್ಯಾಗಿನೂ ಮಾಡಿಕೊಡ್ತಾರು. ಮ್ಯಾಗಿ ಕಾಸ್ಟ್ 80 ರೂಪೀಸ್. ಸೊ ನಾ ಚಾ ಅಷ್ಟು ತೊಗೋತೇನು, 1 ಕಪ್ ಚಾ ಕುಡಿತೇನು. ಗೈಸ್ ಎಲ್ಲರೂ 4 ಅಂದರೆ ಇಲ್ಲಿ ಬಂದು ರೀಚ್ ಆಗಿದ್ದರು, ಬಟ್ ಗೇಟ್ ಅವ್ರು 5:30 ತೆಗಿತಾರಂತ. ಸೊ ಇಷ್ಟೆಲ್ಲ ಟ್ರಾಫಿಕ್ ಆಗೈತಿ. ಆಮೇಲೆ ಮುಂದೆಲ್ಲರೂ ಫುಲ್ ಜೋರಾಗಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ 4:30 ಬಂದೇನು, ಇನ್ನೂ ಬಿಡತ್ತಿಲ್ಲ. ಸೊ ಇಲ್ಲಿ ವೇಟ್ ಮಾಡಿ ಸಾಕಿದೆ, ಎಲ್ಲರೂ ವೇಟ್ ಮಾಡತ್ತರು. ಯಪ್ಪ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ. ಫೈನಲಿ ಗೇಟ್ ಓಪನ್ ಮಾಡಿದರು 5:30ಗೆ. ಈಗ ನಾನು ಹೊಂಟಿದ್ದೇನು. ಆಮೇಲೆ ನೋಡೋಣ ಗಾಯ್ಸ್ ಎಷ್ಟು ಗಂಟೆ ಹೋಗಿ ಮುಡ್ತೇನಂತ. ಮೇಲೆ 8 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಸೊ ಲೆಟ್ಸ್ ಗೋ.
ये तो लेटेस्ट न्यूज़ है। ಓಕೆ ಗಾಯ್ಸ್, ಫೈನಲಿ ರೀಚ್ ಆಗಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಈಗ ಒಳಗಡೆ ಹೋಗೋಣ. ಸೊ ಇದು ಎಂಟ್ರೆನ್ಸ್. ಟಿಕೆಟ್ ಸಿಕ್ತು ಫೈನಲಿ. ಈ ಸಲ ಫಾಗ್ ಸಿಗುತ್ತೆ. ಸೊ ಗಾಯ್ಸ್, ಈಗ ಸನ್ರೈಸ್ ಪಾಯಿಂಟ್ಗೆ ಹೊಂಟಿದ್ದೀನಿ. ಒಂದು ರೋಡ್ ಕಾಣತ್ತಿಲ್ಲ, ಮಳೆನೂ ಬರತೈತಿ, ಪಬ್ಲಿಕ್ ಅಂತೂ ಫುಲ್. ಸೊ ಹೇ ಗಾಯ್ಸ್, ಫೈನಲಿ ಇಷ್ಟು ಕಷ್ಟಪಟ್ಟು ಸನ್ರೈಸ್ ವ್ಯೂ ಪಾಯಿಂಟ್ ಹೊಂಟಿದ್ದೀನಿ. ಐ ಹೋಪ್ ಇವತ್ತು ನೋಡೋಕೆ ಸಿಗ್ತೈತಿ. ಸೊ ಲೆಟ್ಸ್ ಗೋ. ನೋಡೋಣ ಹಿಂಗೆ ಮುಂದಿನ ಏನೂ ಕಾಣತ್ತಿಲ್ಲ. ಓಕೆ, ಗಾಯ್ಸ್, ನಾ ಈಗ ಬಂದಿದ್ದೇನೆ ವ್ಯೂ ಪಾಯಿಂಟ್ಗೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಎಷ್ಟು ಜನ ಬಂದರು, ಇನ್ನೂ ಬರತ್ತರು. ಈಗ ಜಸ್ಟ್ ಟೈಮ್ ಆಗೈತಿ 6 o'clock. ಆ್ಯಂಡ್ ಇವತ್ತು ಸನ್ರೈಸ್ ಐತಿ 6:35. ಅದಕ್ಕೆ ನಾ ಇಲ್ಲಿ ಬಂದು ಫಸ್ಟ್ ನಿಂತಿದ್ದೇನು. ಆಮೇಲೆ ನೋಡ್ರಿ, ನಾ ಫುಲ್ ನನ್ನ ಹೇರ್ಸ್ ಎಲ್ಲ ಬೆಟ್ಟಾಗಿದ್ದವು. ನೀರನ್ನ ಸೇಮ್ ಎಲ್ಲ ಫಾಗ್ ಎಲ್ಲ ನೀರು ಥರ ಮಳೆ ಥರ ಬೀಳಾಗಿತ್ತು, ಹಂಗಾಗಿತ್ತು ಎಲ್ಲ ಫಾಗಿಂದ. ಫುಲ್ ಅಂದ್ರೆ ಫುಲ್ ವೆಟ್ಟಾಗಿನ್ನ ಅಂತೂ ಮುಖದ ಮೇಗೆಲ್ಲ ನೀರಾಗಿತ್ತು. ಗೈಸ್ ನೋಡ್ಬೋದು ಎಷ್ಟು ಫಾಗ್ ಐತಿ ಮುಂದೆಲ್ಲ ನಂದು. ಆ್ಯಂಡ್ ಫುಲ್ ಥಂಡಿನೂ ಬಿಟ್ಟೈತಿ. ತೆಳಗೂ ಹೋಗಿದ್ದಾರು ಜನ, ಎಷ್ಟಂದ್ರೆ ಭಾಳ ಜನ ಅದ್ರ ತೆಳಗೂ. ಆಮೇಲೆ ಇಲ್ಲಿ ಮೇಲೂ ನಿಂತು ನೋಡೋದರು. ಸೊ ಮೇಲಿಂದ ಸ್ವಲ್ಪ ಜಾಸ್ತಿ ವ್ಯೂ ಕ್ಲಿಯರಾಗಿ ಕಾಣ್ತೈತಿ. ಅದಕ್ಕೆ ಇಲ್ಲಿನೂ ಮಂದಿ ಭಾಳ ಜನ ನಿಂತಿದ್ದರು, ತೆಳಗೂ ನಿಂತಿದ್ದರು. ಬಟ್ ಇಲ್ಲಿಂದ ಸ್ವಲ್ಪ ನೆಕ್ಸ್ಟ್ ಲೆವೆಲ್ದಾಗ ವ್ಯೂ ಕಾಣ್ತೈತಿ. ಹೇ ಗೈಸ್, ಫೈನಲಿ ಈಗ ಸನ್ರೈಸ್ ಆಗೈತಿ. ಆಮೇಲೆ ನೋಡ್ರಿ ಹೆಂಗೆ ವ್ಯೂ ಐತಿ. ಆ್ಯಕ್ಚುಲಿ ಫೋಟೋಸಾಗ, ಗೂಗಲ್ ಫೋಟೋಸಾಗೆಲ್ಲ ನೋಡಿರ್ಬೋದು, ಇದಕ್ಕಿಂತ ಜಾಸ್ತಿ ಮೋಡದು ಕಾಣಿಸ್ತೈತಿ. ಬಟ್ ಮೇ ಬಿ ಫಾಗ್ ಇರೋದು ಕಾರಣ ಅದಕ್ಕೆ ಸ್ವಲ್ಪ ಮೋಡ್ ಕಮ್ಮಿ ಕಾಣಿಸ್ತಿರ್ಬೋದೀಗ. ಆ್ಯಂಡ್ ಅಂದ್ರೂ ಭೀ ವ್ಯೂ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣೈತಿ. ನೀವು ಬಂದಿಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಓಕೆ ಗಾಯ್ಸ್, ವ್ಯೂ ಎಲ್ಲ ನೋಡಾಯಿತು. ಬಟ್ ಇನ್ನೂ ಫಾಗ್ ಹೋಗ್ತಲ್ಲ. ಈಗ ಟೈಮ್ ಆಗೈತಿ ಎಕ್ಸಾಕ್ಟ್ಲಿ 7:30. ಫುಲ್ ಎಲ್ಲ ಮಂಜೆ ಕಾಣೈತಿ. ಎಷ್ಟು ಜನ ಬಂದರು ನೋಡೋಕಂದ್ರೆ ಭಾಳ ಅಂದ್ರೆ ಭಾಳ ಜನ ಬಂದರು. ಎಲ್ಲ ಕಡೆ ಫುಲ್ ಕವರ್ ಮಾಡ್ಕೊಂಡರು ನೋಡೋಕೆ. ಆ್ಯಂಡ್ ಇಲ್ಲಿ ನಾಷ್ಟ ಮಾಡೋಕೆ 2 ಅಂಗಡಿಗಳಿದಾವೆ, ರೈಟ್ ಲೆಫ್ಟಿಗೆ ನೋಡ್ಬೋದು ನೀವು. ಸೊ ನಾ ಇಲ್ಲಿ ಹೋಗಿ ಮ್ಯಾಗಿ ತಿಂದೆನು 80 rupeesದ ಫಸ್ಟ್ ಟೈಮ. ಫೈನಲಿ ತಿನ್ನಬೇಕಾಗಿತ್ತು.
ಗೈಸ್ ನಾಷ್ಟಾದ ನಂತರ ಇಲ್ಲಿ ಬೇರೆನೂ ಪ್ಲೇಸಸ್ ಇದಾವೆ, ಕುಂಡಾಕ್ನೂ ಜಾಗ ಐತಿ, ಆಮೇಲೆ ಇಲ್ಲೊಂದು ಬೆಟ್ಟ ಐತಿ, ಅಲ್ಲಿನೂ ಐತಿ, ಇಲ್ಲೊಂದು ಗುಡಿನೂ ಐತಿ. ಸೊ ಭಾಳ ಅಂದ್ರೆ ಭಾಳಷ್ಟು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಬೋದು ನಂದಿ ಹಿಲ್ಸ್ ಬಂದ್ರೆ. ಸೊ ಪ್ಲೀಸ್ ಡು ಗೈಸ್. ಈಗ ಟೈಮ್ ಆಗಿತ್ತು 9:30 ಆ್ಯಂಡ್ ಸನ್ರೈಸ್ನು ಆಗಿ ಹೋಯಿತು. ಯಾಕಂದ್ರೆ ಮತ್ತೆ ಫಾಗ್ ಬಂತು. ನನ್ನ ಹಿಂದೆ ನೋಡ್ತಿರ್ಬೋದು ನೀವು, ಫುಲ್ ಫಾಗ್ ಆಗೈತಿ. ಸೊ ಫುಲ್ ಫಾಗ್ ಇದು ತುಂಬಿತ್ತಲ್ಲ, ಅವಾಗ ಇಲ್ಲಾಗಿತ್ತೇನು. ಈಗ ಮತ್ತೇನು ಗಿಡಗಳ ಆಮೇಲೆ ಹತ್ತರಿಂದ ಏನಾರ ಏನೂ ಕಾಣಿಸುತ್ತಿಲ್ಲ, ಫುಲ್ಲೆಲ್ಲ ಫಾಗ್ ಆಗೈತಿ. ಸೊ ಲೆಟ್ಸ್ ಗೋ. ಈಗ ನಾನು ಹೋಗ್ತೇನೆ ವಾಪಸ್. ಗೈಸ್ ಈಗ ಫೈನಲಿ ರಿಟರ್ನ್ ಹೊಂಟಿದ್ದೇನೋ. ಬೈಕೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೇನೋ. ಬೈಕ್ ಪಾರ್ಕಿಂಗ್ ಎಲ್ಲ ಇಲ್ಲೆಲ್ಲ ಫುಲ್ ಜಾಗ ಐತಿ, ಆರಾಮ್ಸರಿ ಬೈಕ್ ಪಾರ್ಕ್ ಮಾಡಿ ಬರ್ಬೋದು. ಆ್ಯಂಡ್ ಯಾ ಗೈಸ್ ಈಗ ಫೈನಲಿ ನಾ ಈಗ ರೂಮ್ ವಾಪಸ್ ಹೊಂಟಿದ್ದೇನೋ. ಸೊ ಡೈರೆಕ್ಟ್ ರೂಮ್ ಹೋಗಿ ಸಿಗ್ತೇನೋ. ಬಾಯ್ ಬಾಯ್. ಸೊ ಗಾಯ್ಸ್ ಫೈನಲಿ ರೂಮಿಗೆ ಬಂತ ಮಲ್ಕೊಂಡು ಬಿಡ್ತೇನೆ ರೀ. ಎಷ್ಟು ಗಂಟೆ ಅಂದ್ರೆ 11:30ಗೆ ನಾವು ರೂಮ್ ಬಂದೇನು. ಮತ್ತು ಈಗ ಟೈಮ್ ಆಗಿದೆ 6 ಗಂಟೆ. ಸೊ ಅನ್ಕತನ ಮಲ್ಕೊಂಡೇನು, ಈಗ ಎದ್ದೇನು. ಸೊ ಮ್ಯಾಗ ಬೇಕಿದೆ ತೊಗೊಂಬರ್ತೇನು. ಸೊ ಗೈಸ್ ಈಗ ಫೈನಲಿ ಬ್ಲಾಗ್ನ ಎಂಡ್ ಮಾಡ್ತೇನೆ. ಆ್ಯಂಡ್ ಗೈಸ್ ಇವತ್ತು ಏನಾಯ್ತಂದರೆ ಆ್ಯಕ್ಚುಲಿ ಮಾರ್ನಿಂಗ್ ಹಸುವಾಗಿತ್ತು ಫುಲ್ಲು. ಅಲ್ಲಿ ನಾಷ್ಟ ಸೆಂಟ್ರ್ ಇದ್ದು, ಬಟ್ ಮ್ಯಾಗಿ ತಿಂದಿತ್ತು ಭಾಳ ಇಚ್ಛೆ ಅಂತ. ಸೊ ಮ್ಯಾಗಿ ತೊಗೊಂಡಿನಿ. ಎಷ್ಟು ರೂಪಾಯಿ ಅಂದ್ರೆ ಫಸ್ಟ್ ಟೈಮ್ ತೊಗೊಂಡೇನು 80 ರೂಪೀಸ್ 1 ಪ್ಲೇಟ್ ಮ್ಯಾಗಿ ತಿಂದೇನು. ಮತ್ತು ಟೇಸ್ಟ್ ಓಕೆ ಇತ್ತು, ಬಟ್ ಅದೊಂದು ಬಿಸಿ ಅಂತ ಸಿಗಾತಿತ್ತು ಇಲ್ಲಿ ನಾಷ್ಟ ಒಳಗೆ. ಉಳ್ಕಿದ್ದೆಲ್ಲ ದೋಸೆ ಇಡ್ಲಿದೆಲ್ಲ ಮಾಡತ್ತಿರು, ಬಟ್ ಅಷ್ಟು ಬಿಸಿ ಅನಿಸಿಲ್ಲ ಹೆಂಗಿತ್ತು. ಬಟ್ ಟೇಸ್ಟು ಮ್ಯಾಗಿ ಏನು ಗೊತ್ತಿಲ್ಲ, ಹೆಂಗೆ ಮಾಡಿಕೊಟ್ಟಿದ್ರು, ಬಟ್ ಟೇಸ್ಟ್ ಹತ್ತತ್ತಿತ್ತು. ಆ್ಯಂಡ್ ಯಾ 80 ರೂಪೀಸ್ ಮ್ಯಾಗಿ ತಿಂದೇನು ಇದ್ದಂಗೆ ನೆನಪಿರ್ತೈತಿ. ಆ್ಯಂಡ್ ನಾ ಹೆಂಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆಲ್ಲ ಹಾಗೆ ನಂಗೆ ವ್ಯೂ ಸಿಕ್ಕಿಲ್ಲ. ಸೊ ಲಾಸ್ಟ್ ಟೈಮ್ ಹೋಗಿ ನಾವು ಪೂರ ಅಂದ್ರೆ ಮೋಡ್ ಇದ್ದಿದ್ದು ಅದೇನೂ ಇರಲಿಲ್ಲ, ಲೈಟ್ ಸನ್ರೈಸ್ ಕಾಣಿಸ್ತು. ಈ ಸಲ ಹೋಗಿದ್ದು ಸನ್ರೈಸ್ ಜೊತೆ ಮೋಡನೇ ಇತ್ತು, ಬಟ್ ಅದೇನು ಗೂಗಲ್ದೆಲ್ಲ ಫೋಟೋಸ್ ಬಿಟ್ಟಿದ್ದಾರೆ, ಆ ಥರ ಏನು ನಂಗೆ ಸಿಕ್ಕಿಲ್ಲ ನೋಡೋಕೆ. ಬಟ್ ಓಕೆ ಇತ್ತು. ಫುಲ್ 9:30 ತನಕ ಅಲ್ಲೇ ಇದ್ದು ಎಲ್ಲ ಫುಲ್ ಫಾಗ್ನೂ ಇತ್ತು. ಯಾ ಗೈಸ್ ದಿಸ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮಜಾ ಬರ್ತಿವತ್ತ. ಆ್ಯಂಡ್ ನೀವು ಹೋಗೋರಿದ್ರೆ ನಂದಿ ಹಿಲ್ಸ್ಗೆ ಮಾರ್ನಿಂಗ್ ಬೇಗ ಹೋಗ್ರಿ. ಆ್ಯಂಡ್ ಮತ್ತೊಂದು ನಾವು ಹೋಗಿ ಮುಟ್ಟಿನಲ್ಲಿ ಎಷ್ಟಂದ್ರೆ 4:00 ಅವ್ರು ಸ್ಟಾರ್ಟ್ ಮಾಡಿದ್ರು, 5:00 ಬಿಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಭಾಳ ಜಲ್ದಿ ಹೋಗಕ್ಕೆ ಹೋಗ್ಬೇಡ್ರಿ. ಅಷ್ಟು 5:00 ಅಂದ್ರೆ ಅಲ್ಲಿ ರ್ಯಾಕ್ ನೋಡ್ರಿ, ಆವಾಗ ಬಿಡ್ತಾರಲ್ಲ. ಆ್ಯಂಡ್ ಯಾ ದ್ಯಾಟ್ಸ್ ಆಲ್ ಅಬೌಟ್ ಟುಡೇ. ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದೀಪಕ್ ಜಾಧವ್ ವ್ಲಾಗ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.